ಸಾಕಷ್ಟು ಜನ ನನ್ನಲ್ಲಿ ಕೇಳ್ತಾ ಇರ್ತೀರಿ, ನಿಮ್ಮಲ್ಲಿ ಆದರೆ ಸುಡುಮಣ್ಣು ಉಂಟು, ನೀವು ಅದನ್ನು ಉಪಯೋಗಿಸ್ತೀರಿ. ಉಳಿದವರು ಅಂದರೆ ಪೇಟೆಯಲ್ಲಿರೋರಿಗೆಲ್ಲ ಎಷ್ಟು ಚೆನ್ನಾಗಿರುವಂತಹ ಮಣ್ಣಿನ ಮಿಶ್ರಣ ಮಾಡಿದ್ರು ಅದು ಗಟ್ಟಿ ಆಗ್ತದೆ, ಗಿಡ ಸರಿಯಾಗಿ ಬೆಳೆಯುವುದಿಲ್ಲ. ಆದ ಕಾರಣ ನಾವು ಹೇಗೆ ಮಣ್ಣಿನ ಮಿಶ್ರಣ ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರವೇ ಇವತ್ತು ತೋರಿಸ್ತಾ ಇರುವಂಥದ್ದು. ಖಂಡಿತ ನಿಮಗೆ ಉಪಯೋಗ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಇದು ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ವ, ಇದು ನಮ್ಮ ಗುಡ್ಡದ ಮಣ್ಣು. ಎಲ್ಲಿಂದ ನಿಮ್ಮ ಗಾರ್ಡನ್ನಲ್ಲಿ ಅಥವಾ ಎಲ್ಲಿ ಮಣ್ಣು ಸಿಗ್ತದೆ ಅಲ್ಲಿಂದ ಮಣ್ಣು ತಗೊಳ್ಳಿ. ಅದು ಹೇಗಿರುವ ಮಣ್ಣಾದರೂ ತೊಂದರೆ ಇಲ್ಲ, ಎಷ್ಟು ಗಟ್ಟಿಯಾದರೂ ಏನಾಗೋದಿಲ್ಲ. ಇದು ನಾನು ತಗೊಂಡದ್ದು ಮಣ್ಣೆಷ್ಟು ತಗೊಂಡಿದ್ದೇನೆ ಅದರ ಅಷ್ಟೇ ಇದೆ ಸಾಧಾರಣವಾಗಿ. ವರ್ಮಿ ಕಾಂಪೋಸ್ಟ್, ಇದು ವರ್ಮಿ ಕಾಂಪೋಸ್ಟ್ ಹಸಿರು ಗಾರ್ಡನ್ ಸ್ಟೋರ್ ಅವರು ನನಗೆ ಕಳಿಸಿದ್ದು, ಅದನ್ನು ತಗೊಂಡಿದ್ದೇನೆ. ಹಾಗೆ ಇದು ಕೋಕೋಪೀಟ್, ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಕೋಕೋಪೀಟ್ ಇನ್ನೂ ಕೂಡ ಪ್ರಮಾಣ ಜಾಸ್ತಿ ಮಾಡ್ಬೋದು. ಮಣ್ಣಿನಷ್ಟೇ ತಗೊಳ್ಳಿ. ಹಾಗೆ ಮಣ್ಣಿನಷ್ಟೇ ಮರಳು, ಇಷ್ಟನ್ನು ನೀವು ತಗೊಳ್ಬೇಕು. ಮರಳು, ಕೋಕೋಪೀಟ್, ವರ್ಮಿ ಕಾಂಪೋಸ್ಟ್ ಮತ್ತು ಮಣ್ಣು, ಇದು ಇಷ್ಟನ್ನು ನೀವು ಮಿಶ್ರಣ ಮಾಡಿಕೊಳ್ಬೇಕು. ಇದು ಮಿಶ್ರಣ ಮಾಡಿಕೊಂಡಾಗ ಮಣ್ಣಿನ ಮಿಶ್ರಣ ಎಷ್ಟು ಉದುರುದುರಾಗಿರ್ತದೆ ಮತ್ತು ಫಲವತ್ತಾಗಿರ್ತದೆ ಅಂತ ನಿಮಗೆ ತೋರಿಸ್ತೇನೆ.